ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಅವರು ಈ ದೇಶದ ವರ್ಚಸ್ಸನ್ನ ಬದಲಾಯಿಸಿದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಸುಮಾರು ಜನಕ್ಕೆ ಕಾಡ್ತಾನೆ ಇರುತ್ತಲ್ವಾ. ಓಕೆ, ಡೆವಲಪ್ಮೆಂಟ್ ವಿಚಾರದಲ್ಲಿ ಪ್ರಶ್ನೆ ಬರಲ್ಲ, ಯಾಕಂದ್ರೆ ಕಣ್ಣಾರೆ ಕಾಣಿಸ್ತಾ ಇದೆ, ಮಾಡೋದು ಬೇಕಾದಷ್ಟಿದೆ. ಆದರೆ ಕಣ್ಣಾರೆ ಕಾಣಿಸ್ತಾ ಇರೋದು ಸತ್ಯ. ಅದರ ಜೊತೆಗೆ ವಿದೇಶಾಂಗ ನೀತಿ, ರಾಜತಾಂತ್ರಿಕತೆ, ಭಾರತದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ವಿಶ್ವಾಸಾರ್ಹತೆ, ಜಾಗತಿಕವಾಗಿ ಏನಾಗಿದೆ, ಜಗತ್ತಲ್ಲಿ ಭಾರತದ ಸ್ಟೇಟಸ್ ಏನಾಗಿದೆ, ಭಾರತ ಅದನ್ನು ಹೇಗೆ ಡೀಲ್ ಮಾಡಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಕರಾರಿದೆಯಲ್ಲ ಬಹಳಷ್ಟು ಜನಕ್ಕೆ. ಆದರೆ ಇದಕ್ಕೆ ಉತ್ತರ ಈಗ ಸಿಗ್ತಾ ಇದೆ ನೋಡಿ. ಅವತ್ತು UPAಗೆ ನೋ ಅಂತ ಹೇಳಿದ್ದ ಆಸ್ಟ್ರೇಲಿಯಾ, ಇದೇ ಭಾರತದ ಪಾಲಿಸಿಗೆ ನೋ ಎಂದಿತ್ತು ಆಸ್ಟ್ರೇಲಿಯಾ. ಇವತ್ತು ನರೇಂದ್ರ ಮೋದಿ ನಾಯಕತ್ವದಲ್ಲಿ ಎಸ್ ಅಂತ ಬಹಳ ದೊಡ್ಡ ಬಲವನ್ನೇ ಕೊಡೋದಕ್ಕೆ ತಾನಾಗಿಯೇ ಸಿದ್ಧವಾಗಿದೆ. ವಿದೇಶ ಪ್ರವಾಸ, ನರೇಂದ್ರ ಮೋದಿಯವರ ವಿದೇಶ ಪ್ರವಾಸ ಬೇರೆ ಟೀಕೆ ಟಿಪ್ಪಣಿಗೆ ಗ್ರಾಸವಾಗತ್ತೆ. ಆವಾಗ ಸಮ್ಮರ್ ವೆಕೇಷನ್ನು, ವಿಂಟರ್ ವೆಕೇಷನ್ನು ಜಾಸ್ತಿನೇ ಆಯಿತು, ಚಾಕ್ಲೇಟ್ ಬೇರೆ ಕೊಟ್ಟು ಬರ್ತಾರೆ, ಮೆಲೋಡಿ ತಿನ್ಸಕ್ಕೆ ಹೋಗಬೇಕಿತ್ತ ಇವರು ಅಲ್ಲಿಗೆ ಅಂತ ಟೀಕೆ ಮಾಡ್ತಾರೆ. ಆದರೆ ಇಂಥದ್ದೆಲ್ಲ ಚರ್ಚೆ ಮಾಡದೇ ಇದ್ರೆ ಹೇಗೆ ಅಲ್ವಾ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಮಗೆಲ್ಲ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾ ಅಂದರೆ ವಿಶ್ವದಲ್ಲಿಯೇ ಅತಿ ದೊಡ್ಡ ಯುರೇನಿಯಂ ನಿಕ್ಷೇಪ ಹೊಂದಿರುವಂತಹ ರಾಷ್ಟ್ರ, ಅತ್ಯಂತ ಪ್ರಮುಖ ರಾಷ್ಟ್ರ. ಆಸ್ಟ್ರೇಲಿಯಾ ಭಾರತಕ್ಕೆ ಯುರೇನಿಯಂ ಕೊಡೋದಕ್ಕೆ ಇಲ್ಲ, ಆಗಲ್ಲ ಅಂತ ಹೇಳಿತ್ತು 2010ರಲ್ಲಿ. ಯಾಕೆ? ನಾವು ಭಾರತ ಅಣ್ವಸ್ತ್ರ ಪ್ರಸರಣ ರಹಿತ ಒಪ್ಪಂದಕ್ಕೆ ಸಹಿ ಮಾಡಿಲ್ಲ, NPTಗೆ ನಾನ್ ಸಿಗ್ನೇಟರಿ ಸ್ಟೇಟಸ್ ಅನ್ನೋ ಕಾರಣಕ್ಕೆ. ಅಂದರೆ ಅದರ ಅರ್ಥ ಏನು? ಈ ನ್ಯೂಕ್ಲಿಯರ್ ವೆಪನನ್ನು ಸಿದ್ಧಪಡಿಸೋದು ಮತ್ತು ಪ್ರಸರಣ ಮಾಡೋದು, ಅದನ್ನು ಬಳಕೆ ಮಾಡೋದು, ಈ ವಿಚಾರದಲ್ಲಿ NPTಗೆ ನಾವು ಸಹಿ ಹಾಕಿಲ್ಲ ಅನ್ನೋ ಕಾರಣಕ್ಕೆ ನಾನ್ NPT ರಾಷ್ಟ್ರಗಳಿಗೆಲ್ಲ ಕೊಡಲ್ಲ ನಾವು ಅಂತ ತಿರಸ್ಕರಿಸಿತ್ತು ಇದೇ ಆಸ್ಟ್ರೇಲಿಯಾ ಭಾರತಕ್ಕೆ 2010ರಲ್ಲಿ. ಆದರೆ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇದು ಎಷ್ಟು ಮೇಜರ್ ಅಂದರೆ, ಇದು ಮೇಜರ್ ಡೆವಲಪ್ಮೆಂಟ್. ಜನಸಾಮಾನ್ಯನ ಜೀವನಕ್ಕೆ ಅದು ರಿಲೇಟ್ ಆಗದೆ ಹೋಗ್ಬೋದು, ಬಟ್ ದೇಶಕ್ಕೆ ಇದು ಎಷ್ಟು ಮೇಜರ್ ಅಂದರೆ, ಆಸ್ಟ್ರೇಲಿಯಾ ಭಾರತದ ನಡುವೆ ಯುರೇನಿಯನ್ ಎಕ್ಸ್ಪೋರ್ಟ್ ಅಗ್ರಿಮೆಂಟ್ ಫೈನಲ್ ಆಗಿದೆ. ಆಸ್ಟ್ರೇಲಿಯಾ ವಿಸಿಟ್ ಎಷ್ಟು ಗಮನ ಸೆಳೀತಲ್ವ, ನರೇಂದ್ರ ಮೋದಿ ಅವರ ಸ್ಪೀಚ್ ಕೂಡ ಅಲ್ಲಿ ಗಮನ ಸೆಳೀತು. ಚಹದ ಭಾಷಣ, ಹಾಲು ನಿಮ್ಮದಾದ್ರೆ ಟೀ ಪುಡಿ ನಮ್ಮದು ಅಂತ, ಇದೆಲ್ಲ ಗಮನ ಸೆಳೆದಿದೆ ಅಲ್ವಾ. ಈ ಆಸ್ಟ್ರೇಲಿಯಾದ ಟ್ರಿಪ್ಪಲ್ಲಿ ಭರ್ಜರಿಯಾದ ವೆಲ್ಕಮ್ಮು, ಅಲ್ಲಿ ಯಾವ ರೀತಿ ಕ್ರೇಜು ನರೇಂದ್ರ ಮೋದಿ ಅವ್ರಿಗೆ. ಆಸ್ಟ್ರೇಲಿಯಾದ ಮುಖ್ಯಸ್ಥರೆಲ್ಲ ಬೆರಗಾಗ್ತಾರೆ ಪ್ರತಿ ಸಲ ಮೋದಿ ಅಲ್ಲಿಗೆ ಹೋಗ್ತಾರೆ ಅಂದರೆ. ಅಲ್ಲೊಂಥರ ಆಶ್ಚರ್ಯ, ಏನಪ್ಪ ಈ ಥರ ಕ್ರೇಜ್ ಇದೆ ಈ ಮನುಷ್ಯನಿಗೆ, ಬೇರೆ ದೇಶದಲ್ಲೂ ತನ್ನ ದೇಶದಲ್ಲೂ ಯಾಕೆಷ್ಟು ಇಷ್ಟಪಡ್ತಾರೆ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಹೇಳ್ಕೊಂಡಿದ್ದು ನೋಡಿದ್ದೀವಿ. ಈ ಸಲನೂ ಅಂಥದ್ದೇ ಒಂದು ಭರ್ಜರಿ ವೆಲ್ಕಮ್ ಸಿಕ್ಕಿದೆ. ಬರೀ ಅಲ್ಲಿ ಹೋದ್ರು, ಭಾಷಣ ಮಾಡಿದ್ರು, ಮೆರೆದಾಡಿದ್ರು, ಬಂದರು ಅಲ್ಲ. ಭಾರತಕ್ಕೆ ಸ್ಟ್ರಾಟಜಿಕಲಿ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅವತ್ತು ಭಾರತವನ್ನು ಧಿಕ್ಕರಿಸಿದ್ದ ಆಸ್ಟ್ರೇಲಿಯಾ, ಇದೇ ಆಸ್ಟ್ರೇಲಿಯಾ ಇವತ್ತು ನ್ಯೂಕ್ಲಿಯರ್ ಅಂದರೆ ಯುರೇನಿಯಂ ಡೀಲನ್ನು ಫೈನಲ್ ಮಾಡಿದೆ. ಇಂಡಿಯಾ ಆಸ್ಟ್ರೇಲಿಯಾ ಯುರೇನಿಯಂ ಎಕ್ಸ್ಪೋರ್ಟ್ ಅಗ್ರಿಮೆಂಟನ್ನು ಫೈನಲ್ ಮಾಡಿದೆ. ಸೊ ಗ್ಲೋಬಲ್ ಸ್ಟೇಟಸ್ ಏನಿದೆ ಭಾರತದ್ದು, ಮತ್ತು ಭಾರತ ಜಗತ್ತಲ್ಲಿ ಸೂಪರ್ ಪವರ್ ಆಗಿದೆ. ಈಗ ಭಾರತವನ್ನು ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯೂಕ್ಲಿಯರ್ ಆರ್ಡ್ರಲ್ಲಿ, ಜಾಗತಿಕ ನ್ಯೂಕ್ಲಿಯರ್ ಆರ್ಡ್ರಲ್ಲಿ ಭಾರತವನ್ನು ಬಿಟ್ಟು ಯಾರೂ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಂತಹ ಸ್ಟೇಟಸ್ ಮೇಂಟೈನ್ ಮಾಡಿರೋದು ಮತ್ತು ಜಾಗತಿಕ ವಿಶ್ವಾಸಾರ್ಹತೆಯನ್ನು ಗಳಿಸಿರೋದು, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಭಾರತ ತನ್ನ ರಾಜತಾಂತ್ರಿಕ ನಡೆಯ ಮೂಲಕ ಗೇನ್ ಮಾಡ್ಕೊಂಡಿರೋದು, ಇದೆಲ್ಲವೂ ಯಾಕೆ ಅವರಾಗೇ ಇವಾಗ ಅವತ್ತು ತಿರಸ್ಕರಿಸಿದ್ದವರು ಈಗ ಅವರಾಗೇ ಆಫರ್ ಮಾಡ್ತಾರೆ ಅಂದರೆ ಇದೇ ಕಾರಣಕ್ಕೆ. ಗ್ಲೋಬಲ್ ನ್ಯೂಕ್ಲಿಯರ್ ಆರ್ಡ್ರಲ್ಲಿ ಭಾರತ ರಾರಾಜಿಸುತ್ತೆ. ಈ ಬೆಳವಣಿಗೆ ಮತ್ತು ನಮ್ಮ ಯಾವುದೇ ಬದಲಾವಣೆ ಆಗಿಲ್ಲ. ನಮ್ಮ ನ್ಯೂಕ್ಲಿಯರ್ ಪಾಲಿಸಿ, ನ್ಯೂಕ್ಲಿಯರ್ ಪ್ರೋಗ್ರಾಮ್ ಆ್ಯಸ್ ಇಟ್ ಈಸ್ ಅವತ್ತು ಹೆಂಗಿದೆಯೋ ಇವತ್ತು ಹಾಗೆ ಇದೆ. ನಾವೇನು NPTಗೆ ಸೈನ್ ಮಾಡೋದಕ್ಕೆ ಒಪ್ಪಿದ್ದೀವ, ಆದರೂ ನಮ್ಮ ನಿರ್ಧಾರಕ್ಕೆ ತಕ್ಕಂತೆಯೇ ನಮ್ಮ ಜೊತೆ ಡೀಲ್ ಆಗತ್ತೆ. ಅವ್ರಿಗೆ ಬೇಕಾದಂಗೆ ನಾವು ಬದಲಾವಣೆ ಮಾಡೋದಲ್ಲ, ನಮಗೆ ತಕ್ಕಂತೆಯೇ ನಮ್ಮ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೊಳ್ಳೋಕೆ ಅವರಾಗೆ ಮುಂದೆ ಬರ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಅತ್ಯಂತ ಸೂಕ್ಷ್ಮ ವಿಚಾರ, ಯುರೇನಿಯಂ ಭಾರತದ ಜೊತೆ ಇವತ್ತು ಒಪ್ಪಂದ ಆಗಿದೆ.
ಇದೆಲ್ಲ ಹೇಗೆ ಸಾಧ್ಯ ಆಗ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಇಂಡೋನೇಷ್ಯಾದಲ್ಲಿ ಮೊನ್ನೆ ಏನಂದ್ರು ಪ್ರೆಸಿಡೆಂಟ್, ಪಕ್ಕದಲ್ಲಿ ಮೋದಿ ಕೂರಿಸ್ಕೊಂಡು ಏನಂತಾರೆ, ನಾನು ನರೇಂದ್ರ ಮೋದಿ ಅವರ ಬಹಳಷ್ಟು ಪ್ರೋಗ್ರಾಮ್ಗಳನ್ನು ಕಾಪಿ ಮಾಡಿದ್ದೀನಿ, ನಾನು ಅಡ್ಮಿಟ್ ಮಾಡ್ಕೊಳ್ಳೋಕೆ ನಂಗೆ ಏನು ಶೇಮ್ ಇಲ್ಲ, ಯಾಕಂದರೆ ಅದರಿಂದ ನಮ್ಮ ದೇಶದಲ್ಲಿ ತುಂಬ ಅಭಿವೃದ್ಧಿ ಆಗಿದೆ. ನಾನು ಅವರ ಇಡೀ ಕರಿಯರನ್ನು ಕಾಪಿ ಮಾಡಿದ್ದೀನಿ, ಅವರ ಪ್ರೋಗ್ರಾಮನ್ನು ಕಾಪಿ ಮಾಡಿದ್ದೀನಿ, ಆ ಮೂಲಕ ಮಿಲಿಯನ್ ಜನಕ್ಕೆ ಲಾಭ ಆಗಿದೆ ಅನ್ನೋ ಖುಷಿಯಲ್ಲಿ ನನಗೆ ಪರವಾಗಿಲ್ಲ, ನಾನು ಕಾಪಿ ಮಾಡಿರೋದನ್ನು ಅಡ್ಮಿಟ್ ಮಾಡ್ಕೊಳ್ತೀನಿ, ನಮ್ಮ ಜನನೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಎದೆ ತಟ್ಕೊಂಡು ಹೇಳ್ತಾರೆ. ನಿಮ್ಮ ಮುಂದೆ ಇಟ್ಟಿದ್ವಿ ರಿಪೋರ್ಟನ್ನು. ಆ ಕಡೆ ಯುರೇಷಿಯಾ ಪ್ರೆಸಿಡೆಂಟ್, ಜಾಗತಿಕ ಎಕ್ಸ್ಪರ್ಟ್ಗಳು ಏನಂತ ಹೇಳಿದ್ರು, ನರೇಂದ್ರ ಮೋದಿ ಅವರ ಬೆಲೆ ಎಲ್ಲರಿಗೂ ಗೊತ್ತಿಲ್ಲ, ನರೇಂದ್ರ ಮೋದಿ ಅವರಿಗೆ ಹೋಮಲ್ಲೇನೆ ಅವ್ರ ದೇಶದಲ್ಲೇ ತುಂಬ ಶತ್ರುಗಳಿದ್ದಾರೆ, ಆದರೆ ಅಸಲಿಗೆ ಅವರ ಬೆಲೆನೇ ಬೇರೆ ಅಂತ ದಶಕಗಳ ಕಾಲ, ಮುಂಬರುವ 1.5 ದಶಕಗಳ ಕಾಲ ಭಾರತಕ್ಕೆ ಏನು ಸ್ಟೆಬಿಲಿಟಿ ಬೇಕಲ್ಲ ಅದನ್ನು ಸೃಷ್ಟಿಸಿಬಿಟ್ಟಿದ್ದಾರೆ ಅನ್ನುವಂತಹ ಮಾತು ಬಂತು. ಹಾಗಾದರೆ ಇದೆಲ್ಲ ಸುಮ್ಮನೆ ಆಗತ್ತಾ? ಮಾತಿಗೆ ಸೀಮಿತವಾಗಿರೋದು ಅಲ್ಲ ಡೆವಲಪ್ಮೆಂಟು. ಭಾರತಕ್ಕೆ ಎಂತೆಂಥ ಡೀಲ್ಗಳನ್ನು ಫೈನಲ್ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಒಂದು ಕಡೆ, ಆದರೆ ಇಡೀ ಜಗತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಮ ದೇಶಕ್ಕೆ ಇರಬಾರ್ದಿತ್ತ ಅನ್ನೋ ಮಟ್ಟಿಗೆ ಆಲೋಚಿಸುವ ಸಮಯ ಬಂದಿದೆ ಅಂದರೆ ಇದೊಂದು ಹೆಮ್ಮೆ ಪಡೋ ವಿಚಾರ ಅಲ್ವಾ ಭಾರತೀಯರಿಗೆ? ಇದರಲ್ಲಿ ರಾಜಕೀಯ ಅಥವಾ ಸಿದ್ಧಾಂತ ಬದನೆಕಾಯಿ ಏನು ಬಂತು ಇಲ್ಲಿ? ನಮ್ಮ ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಅನ್ನೋದನ್ನ ನಾವು ಯಾಕೆ ನೋಡಬಾರ್ದು? ಇದನ್ನು ನಾವು ಯಾಕೆ ಮಾತಾಡಬಾರ್ದು? ನೋಡಿ, ನರೇಂದ್ರ ಮೋದಿ ಅವರು ಒಂದೊಂದು ಪ್ರವಾಸ ಎಷ್ಟೆಲ್ಲ ಅನುಕೂಲ ಆಗ್ತದೆ ದೇಶಕ್ಕೆ ಅಂತ. ನ್ಯೂಜಿಲ್ಯಾಂಡ್ ಘೋಷಣೆ ಮಾಡಿದೆ 57% ಎಕ್ಸ್ಪೋರ್ಟು ಟ್ಯಾರಿಫ್ ಫ್ರೀ, ಇಂಡಿಯಾಗೆ ಟ್ಯಾರಿಫ್ ಫ್ರೀ, ಅದು ಕೂಡ ಡೇ 1 ಸುಂಕರಹಿತವಾಗಿ. ಎಕ್ಸ್ಪೋರ್ಟಲ್ಲಿ 57% ಭಾರತಕ್ಕೆ. ಅಲ್ಲಿ ಸಬಾಂಗ್ ಪೋರ್ಟ್ ಡೀಲನ್ನು ಫೈನಲ್ ಮಾಡಿದ್ದಾರೆ ಇಂಡೋನೇಷ್ಯಾ ಜೊತೆಗೆ. ಇದು ಚೀನಾಗೆ ಮಾಸ್ಟರ್ ಸ್ಟ್ರೋಕ್ ಇದು. ಯಾಕಂದರೆ ಚೋಕ್ ಪಾಯಿಂಟ್ಗಳು, ಈಗ ಹಾರ್ಮೋಸ್ ಜಲಸಂಧಿ ಸುತ್ತ ಏನಾಯಿತು ಅನ್ನೋದು ಗೊತ್ತು, ಮಲಾಕ್ಕಾ ಸ್ಟ್ರೇಟ್ ಅದರ ಇಂಪಾರ್ಟೆನ್ಸ್ ಗೊತ್ತು, ಚೀನಾಗೆ ಜಗತ್ತಿನ ಬಹುಪಾಲು ಹೋಗುವಂತಹ ಜಾಗ ಅದು, ಬಹುಪಾಲು ಶಿಪ್ಸ್ ಪಾಸ್ ಆಗುವಂಥ ಅತ್ಯಂತ ಬ್ಯುಸಿಯೆಸ್ಟ್ ಪಾಯಿಂಟಲ್ಲಿ ಭಾರತದ ಬಿಗ್ ಡೀಲ್ ಸಬಾಂಗ್ ಪೋರ್ಟ್ ಇಂಡೋನೇಷ್ಯಾ ಜೊತೆಗೆ. ನಿಕೋಬಾರ್ ಮತ್ತು ಸಬಾಂಗ್ ಪ್ರಾಜೆಕ್ಟ್ ಎಷ್ಟು ಮಹತ್ವದ್ದಾಗಿದೆ. ಯುರೋಪಿಯನ್ ಟ್ರಿಪ್ ಕೈಗೊಂಡ್ರು, ಚಾಕ್ಲೇಟ್ ಕೊಟ್ಟು ಬಂದರು, ಇದನ್ನು ಹೇಳ್ತಾರೆ. ಬಟ್ ಯುರೋಪಿಯನ್ ಟ್ರಿಪ್ ಏನು ಫಲ ಕೊಟ್ಟಿದೆ ಆಮೇಲೆ ಅನ್ನೋದನ್ನು ಗಮನಿಸಿದ್ದೀರಾ? ಭಾರತ ಆಫಿಷಿಯಲಿ ಸೆಮಿಕಂಡಕ್ಟರ್ ಎಕ್ಸ್ಪೋರ್ಟನ್ನು ಶುರು ಮಾಡಿದೆ ಯುರೋಪಿಯನ್ ರಾಷ್ಟ್ರಗಳಿಗೆ. ಹಾಗಾಗಿ ಭಾರತ ಅಭಿವೃದ್ಧಿಯಲ್ಲಿ 360 ಡಿಗ್ರಿ ಪ್ರತಿದಿನದ ಡೆವಲಪ್ಮೆಂಟ್ಸು ಯಾವ ರೀತಿ ದೇಶದ ಇಮೇಜನ್ನು ಚೇಂಜ್ ಮಾಡ್ತಾ ಇದೆ ಮತ್ತು ಜಾಗತಿಕವಾಗಿ ನಾವು ಸೂಪರ್ ಪವರ್ ಆಗಿ ಯಾರೂ ನಮ್ಮನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರೂ ನಮ್ಮನ್ನು ಹೊರಗಿಡೋಕ್ಕೆ ಸಾಧ್ಯ ಇಲ್ಲ. ಹೊರಗಿಡೋದಿರಲಿ, ನಮ್ಮ ಜೊತೆಗೆ ಕೈ ಜೋಡಿಸ್ಕೊಂಡ್ರೆ ಈ ದಶಕದಲ್ಲಿ ತಾವೇ ಧನ್ಯರು ಅನ್ನೋ ಮಟ್ಟಿಗೆ ಬಯಸ್ತಾ ಇರೋದಿದೆಯಲ್ಲ, ಅದು ಭಾರತದ ಇವತ್ತಿನ ಬೆಳವಣಿಗೆಯನ್ನು ತೋರಿಸ್ತಾ ಇದೆ. ಮತ್ತು ಅದಕ್ಕೆ ನಾಯಕತ್ವದ ಕಾಂಟ್ರಿಬ್ಯೂಷನ್ ಖಂಡಿತವಾಗಿಯೂ ಇದ್ದೇ ಇದೆ. ನೋಡಿ, ಈಗ ಆಸ್ಟ್ರೇಲಿಯಾ ಟ್ರಿಪ್ ಒನ್ಸ್ ಅಗೇನ್ ಮಾತಾಡೋದಾದರೆ, ಖಲಿಸ್ತಾನಿ ಹತ್ಯೆಗೆ ಸ್ಕೆಚ್ಚು, ಮತ್ತೊಂದು ತಮ್ಮ ದೇಶದೊಳಗಡೆ ತಮ್ಮ ಪ್ರಜೆಗಳನ್ನು ಅದು ಹೆಂಗೆ ಟಚ್ ಮಾಡ್ತೀರಿ, ಅಮೆರಿಕದ್ದು, ಕೆನಡಾದ್ದು, ಆಸ್ಟ್ರೇಲಿಯಾದಲ್ಲ ಇತ್ತಲ್ಲ ತಕರಾರು. ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಅನ್ನೋ ಸಮಯದಲ್ಲಿ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ ಆಸ್ಟ್ರೇಲಿಯಾ, ಇಲ್ಲ ಅಂಥದ್ದೇನೋ ಹಾಗೇ ಇಲ್ಲ ಅಂತ. ಇದೆಲ್ಲ ರಾಜತಾಂತ್ರಿಕ ಮತ್ತು ವಿದೇಶಾಂಗ ನೀತಿಯ ಪವರ್ ಅಲ್ಲದೆ ಮತ್ತೇನೂ ಅಲ್ಲ. ಯಾವುದೇ ದೇಶ ಭಾರತವನ್ನು ಹೆಂಗೆ ಟ್ರೀಟ್ ಮಾಡ್ತಿದೆ, ಮಿಸ್ಟರ್ ಇಂಡಿಯಾ ಅಂತ ಬರೆಯುತ್ತೆ ಆಸ್ಟ್ರೇಲಿಯಾದ ಅತ್ಯಂತ ಪ್ರಮುಖ ಪತ್ರಿಕೆಗಳಲ್ಲಿ. ಫ್ರಂಟ್ ಪೇಜಲ್ಲಿ ಮೋದಿ ಮಿಸ್ಟರ್ ಇಂಡಿಯಾ ಅಂತ ಅವರ ನಾಯಕತ್ವಕ್ಕೆ ಜಯಕಾರ ಹಾಕ್ತಾರೆ. ಸೊ ಇದೆಲ್ಲ ಭಾರತ ಜಾಗತಿಕವಾಗಿ ಏನನ್ನ ಸಾಧಿಸಿದೆ ಅನ್ನೋದಕ್ಕೆ ಎಕ್ಸಾಂಪಲ್. मैं अक्सर एक बात कहता हूं, भारत का सामर्थ्य जितना बढ़ता है उसका फायदा पूरी मानवता को होता है. हमारे संस्कार है सर्वे भवन्तु सुखिनः, यानी सब सुखी रहे. यही शाश्वत संस्कार आज भी भारत की पॉलिसीज और एक्शंस को प्रेरित करते हैं. हमने दुनिया भर से भारत के ही नहीं अन्य देशों के नागरिकों को भी अपने अपने घर पहुंचाया, रेस्क्यू ऑपरेशन चलाया, जरूरतमंदों तक दवाई पहुंचाई,
100 से अधिक देशों को वैक्सीन भेजी। युद्ध क्षेत्रों में भी भारत ने संकट में फंसे व्यक्तियों को बाहर निकालने के लिए भरसक प्रयास किया। साथियों, भारत जब मदद करता है तो पासपोर्ट नहीं देखता। भारत जब मदद भेजता है तो पासपोर्ट का रंग नहीं देखता। ಮತ್ತು ಇದರಿಂದ ಭಾರತಕ್ಕೆ ಏನು ಸಿಗ್ತಿದೆ ಅನ್ನೋದನ್ನು ಈಗಾಗಲೇ ಹೇಳಿದ್ದಾಯಿತು. ಡೀಲ್ಗಳು ಯಾವ ರೀತಿ ಮಹತ್ವದ ಅಗ್ರಿಮೆಂಟ್ಗಳಾಗಿವೆ. ಅದರ ಜೊತೆಗೆ ನಮ್ಗೆ ಇರಾನ್ ಯುದ್ಧದ ಸಮಯದಲ್ಲಿ ಏನು ಯೂಸ್ ಆಯಿತು, ಇಡೀ ಜಗತ್ತಲ್ಲಿ ಹಾಹಾಕಾರ, ಪೆಟ್ರೋಲ್ ಡೀಸೆಲ್ ಇಲ್ಲದೆ, ಗ್ಯಾಸ್ ಇಲ್ಲದೆ ಬಾಗಿಲು ಹಾಕಿ ಲಾಕ್ಡೌನ್ ಮಾಡಿದಂಥ ಪರಿಸ್ಥಿತಿ, 300-400 ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡಿದಂಥ ಪರಿಸ್ಥಿತಿ. ಭಾರತ ಆ ಸ್ಥಿತಿಗೆ ತಲುಪಿತ್ತ? ಭಾರತ ಬೆಲೆ ಏರಿಕೆ ಮಾಡಿ ಈಗ ಇಳಿಸ್ತಿರೋದು ನೋಡಿದ್ದೀವಿ. ಬೆಲೆ ಏರಿಕೆ ಇಡೀ ಜಗತ್ತಲ್ಲಿ ಮಿನಿಮಮ್ ಯಾವುದಾದ್ರೂ ದೇಶ ಮಾಡಿದರೆ ಅದು ನಮ್ಮ ಭಾರತ. ಮತ್ತು ನಮ್ಮಲ್ಲಿ ಲಾಕ್ಡೌನ್ ಆಗಿಲ್ಲ. ನಮ್ಮಲ್ಲಿ ಕರೋನಾ ಸಮಯದ ಪರಿಸ್ಥಿತಿ ಮತ್ತೆ ಬರುತ್ತೆ ಅನ್ನುವ ಮುಂಜಾಗ್ರತೆ ವಹಿಸಿದರೆ ಬಿಟ್ಟರೆ ಅದು ಆಗಕ್ಕೆ ಬಿಡಲಿಲ್ಲ. ಸೊ ಭಾರತ ಯಾವ ರೀತಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಮೇಲುಗೈ ಸಾಧಿಸಿದೆ, ಭಾರತ ಯಾವ ರೀತಿ ಅಭಿವೃದ್ಧಿಯಲ್ಲಿ ದಾಪುಗಾಲಿಟ್ಟಿದೆ ಅನ್ನೋದಕ್ಕೆ ಇದೆಲ್ಲ ಕಣ್ಣು ಮುಂದೆ ಸಿಗ್ತಿರುವಂತಹ ಸಾಕ್ಷಿಗಳು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.